ನಮಸ್ಕಾರ ಸ್ನೇಹಿತರೆ. ಇಂದಿನ ನಮ್ಮ ಫ್ಯಾಮಿಲಿ ಫನ್ ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ತಲುಪೋಣ ನಮ್ಮ ಹಾಸನ ಜಿಲ್ಲೆಯ ಅಪ್ರತಿಮ ಧಾರ್ಮಿಕ ತಾಣ, ಅದುವೇ ನಮ್ಮ ಆರಾಧ್ಯ ದೈವ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ. ಈ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯ ಅರಸಿಕೇರೆಯ ಯಾದಪುರ ಗ್ರಾಮದಲ್ಲಿ ನೆಲೆಸಿದೆ. ಇದು ನಿಸರ್ಗ ಸೌಂದರ್ಯ ಮತ್ತು ಭಕ್ತಿಭಾವದಿಂದ ತುಂಬಿರುವ ಒಂದು ಪವಿತ್ರ ತಪೋಭೂಮಿ. ಇಲ್ಲಿಯ ದೇವರ ವೈಶಿಷ್ಟ್ಯತೆ ನೋಡುವುದಾದರೆ, ಇಲ್ಲಿ ಪೂಜಿಸಲ್ಪಡುವ ದೇವರು ಜೇನುಕಲ್ಲು ಸಿದ್ದೇಶ್ವರ, ಭಕ್ತರಲ್ಲಿ ಅಜ್ಜಯ್ಯ ಸಿದ್ದೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಈ ದೇವರ ಮೇಲೆ ಅಪಾರ ನಂಬಿಕೆಯಿರುವ ಭಕ್ತರು ತಮ್ಮ ಮನಸ್ಸಿನ ಇಚ್ಛೆಗಳ ಈಡೇರಿಕೆಗೆ ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಜನರ ನಂಬಿಕೆ ಹೀಗಿದೆ: ಜೇನುಕಲ್ಲು ಸಿದ್ದೇಶ್ವರನು ನಿಜವಾಗಿಯೂ ಭಕ್ತನ ಭಾವನೆ ಅರಿಯುವ ದೈವ. ಒಮ್ಮೆ ನೀವು ನಂಬಿಕೆಯಿಂದ ಈ ದೇವರ ದರ್ಶನ ಮಾಡಿದರೆ ನಿಮ್ಮ ಸಂಕಷ್ಟಗಳೆಲ್ಲ ದೂರಗುತ್ತವೆ. ದರ್ಶನಕ್ಕೆ ವಿಶೇಷ ದಿನಗಳು: ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಇಲ್ಲಿ ಭಕ್ತರ ಸಮೂಹ ಸಾಕಷ್ಟು ಹೆಚ್ಚಾಗುತ್ತದೆ. ಈ ದಿನಗಳಲ್ಲಿ ದರ್ಶನ ಪಡೆದರೆ ಇಚ್ಛೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರಕ್ಕೆ ತಲುಪಲು 1100 ಮೆಟ್ಟಿಲುಗಳನ್ನು ಹತ್ತಬೇಕು. ಬೆಟ್ಟದ ತುದಿಯಲ್ಲಿದ್ದು ಇಲ್ಲಿ ನೀವು ದೇವರ ಪಾದದ ಗುರುತಿನ ದರ್ಶನ ಪಡೆಯಬಹುದು. ಇದು ತುಂಬಾ ಭಕ್ತಿಗೆ ಭಾವನಾತ್ಮಕ. ಇಲ್ಲಿಯ ದಂತಕಥೆ ನೋಡೋದಾದರೆ, ಒಮ್ಮೆ ಒಬ್ಬ ಸನ್ಯಾಸಿ ಈ ಹಳ್ಳಿ ಮೂಲಕ ಹಾದು ಹೋಗುತ್ತಿದ್ದಾನೆ. ಅಲ್ಲಿ ಒಂದು ಮಹಿಳೆ ತನ್ನ ಮಗುವನ್ನು ಕಳೆದುಕೊಂಡು ದುಃಖಿಸುತ್ತಿರುತ್ತಾಳೆ. ಗ್ರಾಮದಲ್ಲಿ ಆಗಾಗ ಇತರರು ಆರೋಗ್ಯ ಸಮಸ್ಯೆಗಳಿಂದ ಪೀಡಿತರಾಗಿರುತ್ತಾರೆ. ಅದನ್ನು ನೋಡಿ ಸನ್ಯಾಸಿ ತಪಸ್ಸು ಮಾಡಿ ಸಿದ್ದೇಶ್ವರನನ್ನು ಮೆಚ್ಚಿಸಿ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾನೆ. ಈ ಘಟನೆಯ ನಂತರ ಈ ಕ್ಷೇತ್ರವು ಶಕ್ತಿಶಾಲಿ ದೈವದ ಸನ್ನಿಧಿಯಾಗಿ ಪರಿಗಣಿಸಲ್ಪಟ್ಟಿತು. ಜೇನುಕಲ್ಲು ಹೆಸರಿನ ಹಿಂದಿನ ನಂಬಿಕೆ ಈಗಿದೆ: ಈ ಬೆಟ್ಟದ ತುದಿಯಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರುವುದು ಕಾಣಸಿಗುತ್ತದೆ. ಜನರು ನಂಬಿರುವಂತೆ ಜೇನುಹುಳುಗಳ ರೂಪದಲ್ಲಿ ದೇವರು ಭಕ್ತರನ್ನು ನೋಡುತ್ತಿದ್ದಾರೆ ಎಂಬ ನಂಬಿಕೆಯಿದೆ. ಅಪವಿತ್ರತೆ ಹೊಂದಿದವರು ಇಲ್ಲಿ ಬಂದರೆ ಜೇನುಗೂಡಿನಿಂದ ತೊಂದರೆಯಾಗುತ್ತದೆ ಎನ್ನಲಾಗುತ್ತದೆ. ಈ ಸ್ಥಳಕ್ಕೆ ತಲುಪುವ ಮಾರ್ಗ: ಯಾದಪುರವು ಅರಸಿಕೇರೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸರ್ಕಾರಿ ಬಸ್ಸುಗಳು, ಆಟೋಗಳು ಸಹ ಲಭ್ಯವಿದೆ. ಹುಣ್ಣಿಮೆ, ಅಮಾವಾಸ್ಯೆಯ ಸಮಯದಲ್ಲಿ ವಿಶೇಷ ಬಸ್ಸುಗಳ ವ್ಯವಸ್ಥೆ ಕೂಡ ಇದೆ. ಹುಣ್ಣಿಮೆಯ ಹರಕೆ ಮಹತ್ವ ಹೇಳೋದಾದರೆ, ಜನರು ಹೇಳುವಂತೆ 3 ಹುಣ್ಣಿಮೆಗೆ ಈ ಕ್ಷೇತ್ರಕ್ಕೆ ಬಂದು ಹರಕೆ ಇಟ್ಟು ಹೋದರೆ ಅವರ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವಂತೆ. ಚೈತ್ರ ಮಾಸದಲ್ಲಿ ನಡೆಯುವ ಜಾತ್ರದ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ಪ್ರತಿ ವರ್ಷದ ಉತ್ಸವ ಏಪ್ರಿಲ್ ಅಥವಾ ಜೂನ್ ತಿಂಗಳಲ್ಲಿ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಉತ್ಸವ ಬಹುಶಃ ಈ ಭಾಗದ ಪ್ರಮುಖ ಧಾರ್ಮಿಕ ಉತ್ಸವ. ರಥೋತ್ಸವ, ಕೆಂಡಾತುಳಿತ, ವಿಶೇಷ ಆರತಿ ಬೆಳಗಿಸಲಾಗುತ್ತದೆ. ಇಲ್ಲಿ ಪ್ರತಿದಿನ ಭಕ್ತರಿಗ ಅನ್ನಪ್ರಸಾದ ನೀಡಲಾಗುತ್ತದೆ. ಆಹಾರ ವ್ಯರ್ಥ ಮಾಡಬೇಡಿ ಎಂಬ ಶ್ರೇಷ್ಠ ಸಂದೇಶ ಕೂಡ ಇಲ್ಲಿ ಹರಡಲಾಗುತ್ತದೆ. ಮೆಟ್ಟಿಲುಗಳನ್ನು ಹತ್ತಿದ ಮೇಲೆ ಪಾದದ ಗುರುತು ಮತ್ತು ಪಕ್ಕದಲ್ಲಿರುವ ಗಂಗಮ್ಮ ಕೊಡ ಕಾಣಸಿಗುತ್ತದೆ. ಈ ಕೊಳದ ಬಳಿ ಭಕ್ತರು ಪ್ರಾರ್ಥನೆ ಮಾಡುತ್ತಾರೆ. ಇಲ್ಲಿ ಬಸವಣ್ಣನ ಗುಡಿ ಇದೆ. ಬೆಟ್ಟದ ಕೆಳಭಾಗದಲ್ಲಿ ಬಸವಣ್ಣನ ಗುಡಿಯಿದೆ. ಇಲ್ಲಿ ನೀವು ನಿಮ್ಮ ಮನಸ್ಸಿನ ಪ್ರಶ್ನೆ ಕೇಳಿದರೆ ಹೂವಿನ ಮೂಲಕ ಉತ್ತರ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಸಮಸಂಖ್ಯೆಯ ಹೂವಿದ್ದರೆ ಹೌದು, ಬೆಸಸಂಖ್ಯೆಯ ಹೂವಿದ್ದರೆ ಇಲ್ಲ. ಈ ಜೇನುಕಲ್ಲು ಸಿದ್ದೇಶ್ವರ ದೇವಸ್ಥಾನವು ಕೇವಲ ಧಾರ್ಮಿಕ ತಾಣವಲ್ಲ, ಇದು ನಂಬಿಕೆಯ, ಶ್ರದ್ಧೆಯ ಮತ್ತು ಭಕ್ತಿಯ ಪ್ರಕಾಶ ಸ್ತಂಭವಾಗಿದೆ. ಈ ಕ್ಷೇತ್ರದ ಶಾಂತಿ, ನಿಸರ್ಗ, ಪವಿತ್ರತೆ ಎಲ್ಲವನ್ನೂ ಒಮ್ಮೆ ಭಾವಿಸಿದರೆ ನೀವು ಮರೆಯಲಾಗದು. ಇಷ್ಟವಾಯಿತಾ ಈ ವಿಡಿಯೋ? ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫ್ಯಾಮಿಲಿ ಫನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹವೇ ಇನ್ನಷ್ಟು ಧಾರ್ಮಿಕ ಸ್ಥಳಗಳ ಪರಿಚಯಕ್ಕಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.